ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಮಾರು ಅರ್ಧ ಗಂಟೆ ಕಾಲ ಲಿಫ್ಟ್ನಲ್ಲಿ ಸಿಲುಕಿದ 3 ಪುಟ್ಟ ಮಕ್ಕಳು ಪರದಾಡಿದ್ದಾರೆ. ಈ ಘಟನೆ ಉತ್ತರ ಪ್ರದೇಶದ ಗಾಯ್ಜಾಬಾದ್ನಲ್ಲಿ ಕ್ರಾಸಿಂಗ್ನಲ್ಲಿ ರಿಪಬ್ಲಿಕ್ನ ಅಸೋಸಿಯೇಟ್ ನೆಸ್ಟ್ ಸೊಸೈಟಿಯಲ್ಲಿ ನಡೆದಿರುವಂತದ್ದು. ಸುಮಾರು 25 ನಿಮಿಷಗಳ ಕಾಲ ಲಿಫ್ಟ್ನಲ್ಲಿ ಸಿಕ್ಕಿಕೊಂಡಂತಹ ಮಕ್ಕಳು ಪರದಾಡಿದ್ದಾರೆ. ಸದ್ಯ ಏನು ಅಪಾಯವಾಗದೆ ಮಕ್ಕಳು ಪಾರಾಗಿದ್ದಾರೆ. ಇತ್ತೀಚೆಗಷ್ಟೇ ಲವ್ ಜಿಹಾದ್ ಪ್ರಕರಣಗಳು ಒಂದರ ಮೇಲೊಂದರಂತೆ ಬೆಳಕಿಗೆ ಬರ್ತಾ ಇದ್ದಾವೆ. ರಾಯಚೂರಿನಲ್ಲಿ ಕೆಲ ದಿನಗಳ ಹಿಂದೆ ಹಿಂದೂ ಶಿಕ್ಷಕಿಯೊಬ್ಬಳು ತಮ್ಮ 7 ವರ್ಷದ ಮಗುವನ್ನ ಬಿಟ್ಟು ಸಲೀಂ ಎಂಬ ಮುಸ್ಲಿಂ ವ್ಯಕ್ತಿ ಜೊತೆ ಪರಾರಿಯಾಗಿದ್ರು. ಅದು ಲವ್ ಜಿಹಾದ್ ಅಂತ ಶಿಕ್ಷಕಿಯ ಮನೆಯವರೇ ಹೇಳಿಕೆ ಕೊಟ್ಟಿದ್ರು. ಆ ಘಟನೆ ಮಾಸುವ ಮುನ್ನವೇ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಯಚೂರಿನಲ್ಲೇ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಹಿಂದೂ ಯುವತಿಯನ್ನ ಮುಸ್ಲಿಂ ಯುವಕ ರೆಹಾನ್ ಎಂಬಾತ ಲವ್ ಜಿಹಾದ್ ಬಲೆಗೆ ಬೀಳಿಸಿದ್ದಾನೆ ಎಂದು ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಹಾಸನ ಮೂಲದ ಫೇಸ್ಬುಕ್ ಗೆಳತಿ ಯುವಕನಿಗೆ 40 ಲಕ್ಷ ಪಂಗನಾಮ ಹಾಕಿದ ಪ್ರಕರಣ ವಿಜಯಪುರದಲ್ಲಿ ನಡೆದಿದೆ. ತಾನು IAS ಮಾಡ್ತಾ ಇದ್ದೇನೆ ಅಂತ ಪರಮೇಶ್ವರ್ ಎಂಬಾತನನ್ನ ಹಾಸನದ ಮಂಜುಳಾ ಬಲೆಗೆ ಬೀಸಿದ್ಲು. ಫೇಸ್ಬುಕ್ನಲ್ಲಿ ಕೀರ್ತಿ ಸುರೇಶ್ ಫೋಟೋ ಹಾಕಿ ಇದು ನಾನೇ ಅಂತ ಹೇಳಿಕೆ ಕೊಟ್ಟಿದ್ಲು. ಪರಮೇಶ್ವರ್ನ ಬೆತ್ತಲೆ ಸ್ನಾನದ ವಿಡಿಯೋ ಮಾಡಿದ್ದ ಮಂಜುಳಾ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ಲು. ಪರಮೇಶ್ವರ್ ಕೊಟ್ಟಿದ್ದ 40 ಲಕ್ಷ ಹಣದಲ್ಲಿ 100 ಗ್ರಾಂ ಬಂಗಾರ, 1 ಕಾರ್, ಬೈಕ್ ಖರೀದಿಸಿದ್ಲು. ಅಷ್ಟೇ ಅಲ್ಲ, ಊರಲ್ಲಿ ಮನೆ ಕೂಡ ಕಟ್ಟಿಸಿದ್ಲಂತೆ. ಸದ್ಯ ಆರೋಪಿ ಮಂಜುಳಾ ಜೈಲು ಸೇರಿದ್ದಾಳೆ. ಮಂಜುಳಾ ಕೃತ್ಯಕ್ಕೆ ಆಕೆಯ ಪತಿ ಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ದಂತೆ. ಬೈಕ್ನಲ್ಲಿ ಚಲಿಸುತ್ತಾ ದಾರಿ ಹೋಕರ ಮೊಬೈಲ್ ಫೋನ್ ಕಿತ್ತಿಕೊಳ್ತಾ ಇದ್ದ 3 ನಟೋರಿಯಸ್ ಕಳ್ಳರನ್ನ ಬೆಂಗಳೂರಿನ ವಿಜಯನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಬಂಧಿತರನ್ನ ಸಜ್ಜಾದ್ ಖಾನ್, ರಿಜ್ವಾನ್ ಪಾಷಾ ಮತ್ತು ತಬ್ರೇಜ್ ಖಾನ್ ಎಂದು ಗುರುತಿಸಲಾಗಿದ್ದು 30 ಲಕ್ಷ ಮೌಲ್ಯದ 204 ಮೊಬೈಲ್ ಫೋನ್ ಮತ್ತು ಹರಿತವಾದ ಆಯುಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣ ಎನ್ಐಎಗೆ ವಹಿಸಲಾಗಿದೆ. ಸದ್ಯ ಎನ್ಐಎ ಟೀಮ್ ಎಫ್ಐಆರ್ ದಾಖಲಿಸಿಕೊಂಡಿದ್ದು, ಆಟೋ ಚಾಲಕ ಸೇರಿದಂತೆ ಹಲವರನ್ನ ಕೊಲೆ ಮಾಡೋದೇ ಶಾರಿಕ್ ಉದ್ದೇಶವಾಗಿತ್ತಂತೆ. ಅದೇ ಕಾರಣಕ್ಕೆ ಕುಕ್ಕರ್ ಬಾಂಬ್ ಸ್ಫೋಟಿಸೋಕೆ ಪ್ಲಾನ್ ಕೂಡ ಮಾಡಿದ್ದಂತೆ. ಮುರುಘಾಸ್ವಾಮಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಪೋಕ್ಸೋ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ಮುರುಘಾಸ್ವಾಮಿ ವಿರುದ್ಧ ಅಕ್ಟೋಬರ್ 13ರಂದು 2ನೇ ಪೋಕ್ಸೋ ಕೇಸ್ ದಾಖಲಾಗಿತ್ತು. 2ನೇ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಸ್ವಾಮಿ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಜಾಗೊಳಿಸಿ ಆದೇಶವನ್ನ ಹೊರಡಿಸಿದೆ.